ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಗೊತ್ತಿರೋರ್ಗು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ಇದು ಮೇ 9ನೇ ತಾರೀಕು ನೈಟು ನನ್ನ ತಮ್ಮ ಹೆಂಡತಿ ಪಾಪು ಬಂದಿದ್ದಾರೆ, ಊಟ ಮಾಡ್ತಾ ಇದ್ದಾರೆ. ಎಲ್ಲರೂ ಪಾಪು ಊಟ ಮಾಡಿಸ್ತಾ ಇದ್ದಾಳೆ. ಮತ್ತು ನಾನು ಮೇ 10ನೇ ತಾರೀಕು ಬೆಳಗ್ಗೆ 3:30ಗೆ ಬಸವ ಜಯಂತಿ ಇರೋ ದಿನ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. 3:30ಗೆ ಎದ್ಬಿಟ್ಟು ಮನೆಯೆಲ್ಲ ಗುಡಿಸಿ ಒರೆಸಿ ಪೂಜೆ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಇಷ್ಟು ಬೇಗ ಅಂತ ಅಂದ್ಕೋಬೋದು ನೀವು. ನಾವು 5:30ಗೆ ಬೆಂಗಳೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅಮ್ಮನ ಮನೆ ಅಕ್ಕನ ಮನೆ ಆಯಿತು, ಒಂದಷ್ಟು ರಜಾ ದಿನಗಳನ್ನು ಕಳೆದು ಅಲ್ಲಿ ನನ್ನ ಮಗಳು ಬಂದ್ಲು. ಇವಾಗ ಬೆಂಗಳೂರು ಕರ್ಕೊಂಡು ಹೋಗ್ತಾಯಿದ್ದೀನಿ. 4 ವರ್ಷದಿಂದನೂ ನಾನು ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ. ಮೇ ತಿಂಗಳು ಹೋಗ್ಬಿಟ್ಟು ಒಂದು ವಾರ 10 ದಿವಸ ಇದ್ಬಿಟ್ಟು ಬರ್ತೀನಿ. ಅದೇ ಥರ ಈ ವರ್ಷವೂ ಪ್ಲ್ಯಾನ್ ಮಾಡಿಕೊಂಡು ಜೊತೆಗೆ ನನ್ನ ತಮ್ಮನ ಹೆಂಡ್ತಿ ಪಾಪುನ ಈ ವರ್ಷ ಬರ್ತಾಯಿದ್ದಾರೆ. ಯಾಕಂದರೆ ಅವಳು ಮದುವೆಯಾಗಿ 3 ವರ್ಷದಿಂದನೂ ಹೋಗಿರಲಿಲ್ಲ. ಇದೇ ಫಸ್ಟು ಮದುವೆ ಆದಮೇಲೆ ಬೆಂಗಳೂರು ಕರ್ಕೊಂಡು ಹೋಗ್ತಾಯಿದ್ದೀವಿ. ಜೊತೆಗೆ ಪಾಪುನೂ ಇವಾಗ ಒಂದು ಸ್ವಲ್ಪ ದೊಡ್ಡವನಾಗಿದ್ದಾನೆ ಅಂತ ಹೋಗ್ತಾ ಇರೋದು ಅದೊಂದು ಖುಷಿ ಕೊಟ್ಟಿದೆ. ಫಸ್ಟೆಲ್ಲ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು ಚಿಕ್ಕ ಮಕ್ಕಳಾಗಿದ್ದಾಗ. ಇವಾಗ ನನ್ನ ತಮ್ಮನ ಪಾಪು ಮತ್ತು ನನ್ನ ಮಗಳು ಅವ್ರ ರೂಪದಲ್ಲಿ ಹುಟ್ಟಿ ನಮಗೋಸ್ಕರ ಬಂದಿದ್ದಾರೆ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಇವಾಗ ಅವರನ್ನು ಕರ್ಕೊಂಡು ನಾವು ಬೆಂಗಳೂರಿಗೆ ಹೋಗ್ತಾ ಇರೋದು ಒಂದು ಕಡೆ ಖುಷಿ. ಯಾಕಂದರೆ ನಮ್ಮ ದೊಡ್ಡಮ್ಮ ಬೆಂಗಳೂರಲ್ಲೇ 44 ವರ್ಷದಿಂದನೂ ಇರೋದರಿಂದ ನಾನು 38 ವರ್ಷದಿಂದನೂ ನಮ್ಮ ಅಪ್ಪ ಅಮ್ಮ ನನ್ನನ್ನು ಬೆಂಗಳೂರು ಕರ್ಕೊಂಡು ಹೋಗ್ತಾಯಿದ್ರು. ಮಧ್ಯೆ ಒಂದು ಸ್ವಲ್ಪ ಗ್ಯಾಪ್ ಇತ್ತು ಅಷ್ಟೇ. ಯಾವಾಗ್ಲೂ ರಜೆಗಳಿಗೆ ಬೆಂಗಳೂರಲ್ಲಿ ಹೋಗಿ ತಿಂಗಳಾನುಗಂಟೆ ಇರ್ತಿದ್ವಿ ಯಶವಂತಪುರದಲ್ಲಿ. ನಮ್ಮ ದೊಡ್ಡಮ್ಮ ಎಲ್ಲ ಯಶವಂತಪುರದಲ್ಲಿರೋ ಪ್ರತಿಯೊಂದು ದೇವಸ್ಥಾನಗಳು ಒಂದು ಆಲ್ಮೋಸ್ಟ್ ಯಶವಂತಪುರನೇ ನನಗೆ ಎಲ್ಲನೂ ತೋರಿಸಿದ್ದಾರೆ ನಮ್ಮ ದೊಡ್ಡಮ್ಮ. ಒಂದು ಆಲ್ಮೋಸ್ಟ್ ಬೆಂಗಳೂರಲ್ಲೂ ಎಲ್ಲನೂ ನೋಡಿದ್ದೀನಿ ನಾನು. ಅದನ್ನು ನಮ್ಮ ಮಕ್ಳಿಗೂ ತೋರಿಸೋಣ ಅನ್ನೋದನ್ನು ಇಟ್ಕೊಂಡು ಇವಾಗ 4 ವರ್ಷದಿಂದನೂ ಹೋಗ್ತಾಯಿದ್ದೀನಿ. ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದನ್ನೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ನನ್ನ ಬಾಲ್ಯದ ವಿಷಯಗಳನ್ನು ತಿಳಿಸ್ತೀನಿ. ಹಾಗೆ ಸ್ಯಾಟಲೈಟ್ಗೆ ಬಂದ್ವಿ. ನಮ್ಮ ಅಣ್ಣನ ಮಗ ಮನೋಹರ ಬಂದಿದ್ದ ಕಾರ್ ತೊಗೊಂಡು ಮನೆಗೆ ಕರ್ಕೊಂಡು ಹೋಗೋದಕ್ಕೆ. ನಮ್ಮ ಅಣ್ಣ ಫಸ್ಟ್ ಇದು ಕಾರ್ ಕೊಟ್ಬಿಟ್ಟ, ಇವಾಗ ಹೊಸ ಕಾರ್ ತಗೊಂಡಿದ್ದಾನೆ. ತುಂಬ ಚೆನ್ನಾಗಿತ್ತು. ಇದೇ ಫಸ್ಟು ನಾನು ಕೂತಿದ್ದು ಕಾರಲ್ಲಿ. ಅದರಲ್ಲಿ ಬಂದ ಹಾಗೇ ಅಲ್ಲೇ ಮನೆ ಹತ್ರ ಇರೋ ಸ್ವೀಟ್ ಅಂಗಡಿಲಿನೇ ಸ್ವೀಟ್ ತಗೊಳ್ಳೋಣ, ಯಾರ ಮನೆಗಾದರೂ ನಾವು ಹೋಗ್ತೀವಿ ಅಂದಾಗ ಕೈಯಲ್ಲಿ ಹೋಗೋದು ತುಂಬಾ ಕಡಿಮೆನೇ. ಏನಾದರೂ ಸ್ವೀಟ್ಸ್ ತೊಗೊಂಡು ಹೋಗ್ಬೇಕು ಅನ್ನೋದು ನಮ್ಮಮ್ಮ ಅದು ಮಾಡ್ಕೊಂಡು ಹೋಗ್ತಿರೋ. ಅದೇ ಥರನೂ ನಾವು ಅದನ್ನು ಒಂದು ಪಾಲಿಸ್ಕೊಂಡು ಹೋಗ್ತಾಯಿದ್ದೀವಿ. ಒಂದಷ್ಟು ಸ್ವೀಟ್ಸ್ ಎಲ್ಲ ತೊಗೊಂಡ್ವಿ. ನಂಜನಗೂಡಲ್ಲೂ ತೊಗೊಂಡು ಬಂದಿದೆ. ಅಲ್ಲಿ ಅಣ್ಣನ ಮನೆ ಮತ್ತು ಚಿಕ್ಕಮ್ಮಂದಿರ ಮನೆ ಮತ್ತು ಮಾವನ ಮನೆ ಇರೋದ್ರಿಂದ ಎಲ್ಲರಿಗೂ ಸ್ವೀಟ್ಸ್ ಎಲ್ಲ ತೊಗೊಂಡು ಬಂದೆ. ಬರೋ ಅಷ್ಟರಲ್ಲಿ ಒಂದು 9:30 10 ಗಂಟೆ ಆಗಿತ್ತು. ಅದಕ್ಕೇನು ಕಾಯ್ತಾಯಿದ್ರು ಬರೋದನ್ನೇ ನೋಡ್ತಾ. ನನ್ನ ಫೇವ್ರೇಟು ಮಶ್ರೂಮ್ ಪಲಾವ್ ಮಾಡಿದರು ಮತ್ತು ಜಾಮೂನು ಮೊಸರು ಬಜ್ಜಿ ಮಾಡಿದರು. ತಿಂಡಿ ಎಲ್ಲ ತಿಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತು ಮತ್ತು ಮಾವನ ಮನೆಗೆ ಬಂದ್ವಿ, ನಮ್ಮ ಸೋದರ ಮಾವನ ಮನೆಗೆ. ಯಾಕಂದರೆ ಎಲ್ಲರ ಮನೆಗೂ ನಾನು ಸ್ವೀಟ್ಸ್ಗಳು ತೊಗೊಂಡು ಬಂದಿದ್ದೆ, ಅದನ್ನು ಕೊಟ್ಬಿಡೋಣ ಆವತ್ತೇ ಅಂತ. ಅಲ್ಲೂ ಬಂದು ಊಟ ಮಾಡಿ ಮಕ್ಕಳ ಜೊತೆಲಿ ಒಂದು ಸ್ವಲ್ಪ ಕ್ಯಾರಮ್ ಆಟ ಆಡಿ ಮತ್ತು ಚಿಕ್ಕಮ್ಮನ ಮನೆಗೆ ಬಂದ್ವಿ. ಸಾಯಂಕಾಲ ಚಿಕ್ಕಮ್ಮನ ಮನೆಯಲ್ಲೂ ಒಂದು ಸ್ವಲ್ಪ ಹೊತ್ತು ಕೂತು ಅಲ್ಲೂ ಸ್ನ್ಯಾಕ್ಸು ಕಾಫಿ ಟೀ ಕುಡಿಯೋರು ಕುಡ್ಕೊಂಡು ಚಿಕ್ಕಮ್ಮನ ಮನೆಗೂ ಹೋರಿ ಅನ್ಮಲ್ಗೂ ವಾಕಬಲ್ಲೇ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಮತ್ತು ಸಾಯಂಕಾಲ ಒಂದು 6:30 ಹಂಗೆ ಹೋದ್ವಿ ಹೋರಿ ಅನ್ಮಲ್ಗೆ. ಒಂದಷ್ಟು ಜನ ಬಂದರು, ಒಂದಷ್ಟು ಜನ ಬರಲಿಲ್ಲ. ನನ್ನ ತಮ್ಮನ ಹೆಂಡ್ತಿ, ನಮ್ಮ ಮಾವನ ಮಗ ಮತ್ತು ನಮ್ಮ ಚಿಕ್ಕಮ್ಮನ ಮಗ ಮತ್ತು ಸೊಸೆ ಮತ್ತು ನಮ್ಮ ಯಜಮಾನ್ರು ಇಷ್ಟು ಜನ ಹೋದ್ವಿ. ಇನ್ನು ನನ್ನ ಮಗಳು ಮತ್ತು ನಮ್ಮ ಚಿಕ್ಕಮ್ಮನ ಮೊಮ್ಮಕ್ಕಳು ಚಿಕ್ಕಮ್ಮನ ಮಗಳು ಅವ್ರು ಯಾರೂ ಬರಲಿಲ್ಲ. ಯಾಕಂದರೆ ನನಗೂ ಏನು ಹೋಗೋಕ್ಕೆ ಇಷ್ಟ ಇರಲಿಲ್ಲ. ನನ್ನ ತಮ್ಮನ ಹೆಂಡ್ತಿ ಪಾಪಗೋಸ್ಕರ ಹೋಗಿದ್ದು. ಈ ಓರಿಯನ್ ಮಾಲಿಂದ ಸ್ಟಾರ್ಟ್ ಆಯಿತು ನನ್ನ ತಮ್ಮನ ಹೆಂಡ್ತಿಗೆ ತಮ್ಮನ ಪಾಪುಗೆ ಪ್ಲೇಸ್ಗಳು ತೋರಿಸೋದು. ಅಲ್ಲೊಂದಷ್ಟು ನನ್ನ ತಮ್ಮನ ಪಾಪುಗೆ ಆಟ ಆಡಿಸೋದ್ರಲ್ಲಿ ಒಂದಷ್ಟು ತೋರಿಸ್ದೆ. ಮತ್ತು ತಮ್ಮನ ಹೆಂಡ್ತಿ ಜೊತೆಲ್ಲೂ ಇಲ್ಲೆಲ್ಲ ಬಂದಿದ್ವಿ ಅಂತ ಒಂದಷ್ಟು ಮಾತಾಡಿಕೊಂಡು ತೋರಿಸ್ಕೊಂಡು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿಕೊಂಡು ಐಸ್ ಕ್ರೀಮ್ ನನ್ನ ಫೇವ್ರೇಟ್, ಅಲ್ಲಿ ಐಸ್ ಕ್ರೀಮ್ ತಿಂದ್ಕೊಂಡು ಎಲ್ಲರೂ ಮಾತಾಡಿಕೊಂಡು ಬಂದ್ವಿ. ಇದೇ ಫಸ್ಟ್ ಪ್ಲೇಸು. ಬಂದಿನೇ ಹೋದ್ವಿ. ಯಾಕಂದರೆ ಜಾಸ್ತಿ ದಿನ ಇರಲ್ಲ, 10 ದಿನ 8 ದಿನ ಆಗಲಿ ಅದರಲ್ಲಿ ಎಷ್ಟು ಪ್ಲೇಸ್ ಇದೆ ಅಷ್ಟೂ ಕವರ್ ಮಾಡೋಣ ಅಂತ ಬಂದಿನೇ ಓರಿಯನ್ ಮಾಲ್ ಮುಗಿಸ್ದ್ವಿ. ಮತ್ತು ಎಲ್ಲ ನೋಡಿಕೊಂಡು ಚಿಕ್ಕಮ್ಮನ ಮನೆಗೆ ಹೋದ್ವಿ. ಚಿಕ್ಕಮ್ಮನ ಮನೆಯಲ್ಲಿ
ಮಗಳು ಊಟ ಮಾಡಿದ್ಲು, ಮತ್ತು ನಾವೂ ಊಟ ಮಾಡಿಕೊಂಡು ಅಣ್ಣನ ಮನೆಗೇ ಹೊರಟ್ವಿ. ಒಂದು ಸ್ವಲ್ಪ ದೂರ ಅಣ್ಣನ ಮನೆ, ಚಿಕ್ಕಮ್ಮನ ಮನೆ ಮಾವನ ಮನೆ ಹತ್ತತ್ರ, ಅಣ್ಣನ ಮನೆ ಒಂದು ಸ್ವಲ್ಪ ದೂರ. ಅಲ್ಲಿಗೆ ಆಟೋ ಮಾಡಿಕೊಂಡು ಹೋದ್ವಿ, ಒಂದೊಂದ್ಸಲ ನಡ್ಕೊಂಡು ಹೋಗ್ತೀವಿ. ಅಣ್ಣನೂ ಬಂದಿದ್ದ, ಬೆಳಗ್ಗೆ ಸಿಕ್ಕಿರಲಿಲ್ಲ. ಅಣ್ಣನ ಜೊತೆಲಿ ಒಂದಷ್ಟು ಮಾತಾಡಿದ್ವಿ. ನಾವು ಅಣ್ಣ ತಂಗಿ ಕೂತ್ಕೊಂಡ್ರಂತೂ ಮಾತು 1 ಗಂಟೆ ಆದ್ರೂ ಮುಗಿಯಲ್ಲ, ಅಷ್ಟು ಮಾತಾಡ್ತೀವಿ. ಇದಿಷ್ಟು ಬೆಂಗ್ಳೂರಿಗೆ ಬಂದಿರೋ ವಿಡಿಯೋ ಆಗಿತ್ತು. ಮತ್ತು ಎಲ್ಲೆಲ್ಲಿ ಹೋಗಿದ್ವಿ, ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೇನಾದರೂ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.